ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟನ್ನು ನಾವು ಯಾವ ರೀತಿ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತು. ಕಮರ್ಷಿಯಲ್ ಸಿಲಿಂಡರ್ ಇಲ್ಲ, ಗೃಹ ಬಳಕೆ ಸಿಲಿಂಡರ್ ಇಲ್ಲ, ಆಟೋ ಗ್ಯಾಸ್ ಇಲ್ಲ. ಬಟ್ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ ಸರ್ಕಾರಗಳು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗ್ತಾ ಇವೆ. ಮುನಿಯಪ್ಪನವರು ಆಹಾರ ಸಚಿವರು ಒಂದು ಸರ್ತಿ ಹೇಳ್ತಾರೆ ಕೇಂದ್ರ ಸಮರ್ಪಕವಾಗಿ ಎಲ್ಲವನ್ನೂ ಸರಬರಾಜು ಮಾಡ್ತಾ ಇದೆ ಅಂತ, ಇನ್ನೊಂದು ಸರ್ತಿ ಹೇಳ್ತಾರೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ. ರಾಜಕೀಯ ಕಿತ್ತಾಟ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. BJP ವರ್ಸಸ್ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪ ಜಾಸ್ತಿ ಆಗಿದೆ. ಕೇಂದ್ರದವ್ರು ಹೇಳೋದೇನು, ರಾಜ್ಯ ಸರ್ಕಾರದವ್ರು ಹೇಳೋದೇನು. ಸಿದ್ದರಾಮಯ್ಯನವರೇ ಪತ್ರ ಎಲ್ಲ ಬರೆದು ಬಿಟ್ಟಿದ್ರಲ್ಲ, ಸಿದ್ದರಾಮಯ್ಯನವರು ಮುನಿಯಪ್ಪನವರು ಎಲ್ಲ. ಕರ್ನಾಟಕಕ್ಕೆ ಬೇರೆ ರಾಜ್ಯಗಳಂತೆ ಗ್ಯಾಸ್ ಹಂಚಿಕೆ ಆಗ್ತಿಲ್ವಾ, ಗ್ಯಾಸ್ ಟ್ರಬಲ್ಗೆ ಕೇಂದ್ರ ಸರ್ಕಾರವೇ ಹೊಣೆ ಅಂತ ರಾಜ್ಯ ಸರ್ಕಾರ ಮಾಡ್ತಿರೋ ಆರೋಪ. ನಿನ್ನೆ CM ಸಿದ್ದರಾಮಯ್ಯ, ಸಚಿವ ಮುನಿಯಪ್ಪ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಅಂದರೆ ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡಿದಷ್ಟು ನಮ್ಮ ರಾಜ್ಯಕ್ಕೆ ಇವರು ಸರಬರಾಜನ್ನು ಮಾಡ್ತಾ ಇಲ್ಲ. ಈ GST ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಆರೋಪ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇದ್ರ ಗ್ಯಾಸ್ ವಿಚಾರದಲ್ಲೂ ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಇಲ್ಲ ಎಲ್ರಿಗೂ ಸಮಪಾಲು ಕೊಡ್ತಾ ಇದ್ದಾರೆ ಅಂತ. ಬಟ್ ಸರ್ಕಾರ ಮಾತ್ರ, ರಾಜ್ಯ ಸರ್ಕಾರ ಮಾತ್ರ ಎಲ್ಲದಕ್ಕೂ ಕಾರಣ ಕೇಂದ್ರ ಸರ್ಕಾರ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ. ಆಹಾರ ಸಚಿವ KH ಮುನಿಯಪ್ಪ ಟ್ವೀಟ್ ಮಾಡಿ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಇಂಧನ ಪೂರೈಕೆಯಲ್ಲಿ ನಿಯಂತ್ರಣದ ಅಧಿಕಾರವಿಲ್ಲ ಅಂತ ಹೇಳ್ತಾ ಇದ್ದಾರೆ. LPG ಗ್ಯಾಸು, ವಾಣಿಜ್ಯ ಗ್ಯಾಸು, ಸಿಲಿಂಡರ್ ಕೇಂದ್ರದ ನಿಯಂತ್ರಣದಲ್ಲಿದೆ. ಇದು KH ಮುನಿಯಪ್ಪ ಅವರ ಮಾತು. CNG, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಕೇಂದ್ರದ ಕಂಟ್ರೋಲಲ್ಲಿದೆ ಅಂಥೇಳಿ ಆಹಾರ ಸಚಿವರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ತಾರತಮ್ಯ ನೀತಿಯನ್ನು ಅನುಸರಿಸಲಾಗ್ತಾ ಇದೆ, ಹಾಗಾಗಿಯೇ ಸಂಕಷ್ಟ ಸೃಷ್ಟಿಯಾಗಿದೆ. ಹೋಟೆಲ್, ಆಟೋ ಚಾಲಕರು ಸಂಕಷ್ಟಕ್ಕೀಡಾಗುವಂತಹ ಪರಿಸ್ಥಿತಿ ಬಂದಿದೆ. ಬೇರೆ ರಾಜ್ಯಗಳಿಗೆ ಅಂತ ಕರ್ನಾಟಕಕ್ಕೂ ಕೂಡ ಹಂಚಿಕೆ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರಕ್ಕೆ ಬರೆದಿರುವಂತಹ ಪತ್ರವನ್ನು ಕೂಡ ಆಹಾರ ಸಚಿವ KH ಮುನಿಯಪ್ಪ ಅವರು ರಿಲೀಸ್ ಮಾಡಿದ್ದಾರೆ. ನೆರೆಹೊರೆಯ ರಾಜ್ಯಗಳಿಗೆ ಹಂಚಿಕೆ ಆಗ್ತಾ ಇದೆ, ಕರ್ನಾಟಕಕ್ಕೆ ಯಾಕೆ ಸಿಗ್ತಾ ಇಲ್ಲ? ಇದು KH ಮುನಿಯಪ್ಪ ಅವರ ಟ್ವೀಟ್ನ ಸಾರಾಂಶ. ಬಟ್ ಇಲ್ಲಿ ಕಾಡ್ತಾ ಇರುವಂತಹ ಮೂಲ ಪ್ರಶ್ನೆ, ಒಂದು ಯುದ್ಧವನ್ನು, ಸೃಷ್ಟಿಯಾಗಿರುವಂತಹ ಸಮಸ್ಯೆಯನ್ನು ರಾಜಕೀಯ ನಾಯಕರುಗಳು, ರಾಜಕೀಯ ಪಕ್ಷಗಳು ಹೇಗೆ ಬಂಡವಾಳ ಮಾಡಿಕೊಂಡಿದ್ದಾರೆ, ಹೇಗೆ ಅಸ್ತ್ರ ಮಾಡಿಕೊಂಡಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿಬಿಟ್ರೆ ರಾಜ್ಯದ ಜನರಿಗೆ ಸತ್ಯಾಂಶ ಗೊತ್ತಾಗುತ್ತಲ್ವಾ? ಯಾವ ಯಾವ ರಾಜ್ಯಗಳಿಗೆ ಏನೇನು ಹಂಚಿಕೆ ಮಾಡಿದ್ದೀವಿ, ಯಾವ ಮಾನದಂಡದಲ್ಲಿ, ಯಾವ ಆಧಾರದ ಮೇಲೆ ಹಂಚಿಕೆ ಮಾಡಿದ್ದೀವಿ ಹೇಳಿಬಿಟ್ರೆ ಗೊತ್ತಾಗುತ್ತೆ. ಅದರ್ವೈಸ್ ಇದು ಬರೀ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತವಾಗಲ್ವಾ ಅಂತ. ಅರವಿಂದ್, ಹೌದು. ಯಾಕೆಂತಂದ್ರೆ ಮುನಿಯಪ್ಪ ಅವರು ಮೊದಲ ಒಂದು ವಾರದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯವಾಗಿ ಮಾತನಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಕೇಂದ್ರ ಸರ್ಕಾರ ಎಷ್ಟು ಪೂರೈಕೆ ಮಾಡ್ತಿದೆ, ಅದನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾ ಇದ್ದೀವಿ, ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ವಿವರಗಳನ್ನ ಸ್ಟಾರ್ಟಿಂಗ್ ಒಂದು ವಾರ 15 ದಿನ ಕೊಟ್ಟರು. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ವಿರುದ್ಧ ಮುನಿಯಪ್ಪ ಅವರು ಆರೋಪ ಮಾಡ್ತಿರುವಂತದ್ದು. ಎಸ್ಪೆಷಲಿ ಮುನಿಯಪ್ಪ ಅವರು ಟ್ವೀಟ್ ಮಾಡಿ ಈಗ ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಅವರ ಆರೋಪ ಏನಂತಂದ್ರೆ ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಿರುವಂತ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಮಾಡ್ತಿಲ್ಲ ಅನ್ನುವಂತ ಆರೋಪವನ್ನ ಮುನಿಯಪ್ಪ ಅವರು ನೇರವಾಗಿ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಸ್ವತಃ ಮುನಿಯಪ್ಪ ಅವರು ಭಾಗಿಯಾಗಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಅಂಕಿಅಂಶಗಳ ಬೇಡಿಕೆಗಳನ್ನ ಇಟ್ಟಿಲ್ಲ. ರಾಜ್ಯಕ್ಕೆ ಹೆಚ್ಚುವರಿಯಾಗಿ ಬೇಡಿಕೆ ಬೇಕು ಅನ್ನುವಂತ ಪಟ್ಟಿಯನ್ನು ಮಾತ್ರ ಮುನಿಯಪ್ಪ ಅವರು ಇಟ್ಟಿದ್ರು. ಆದ್ರೆ ಈಗ ಏಕಾಏಕಿಯಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಮಗೂ ಕೂಡ ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡ್ತಿರುವ ರೀತಿಯಲ್ಲಿ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲವೂ ಕೂಡ ಕೇಂದ್ರದ ಅಧೀನದಲ್ಲಿ ಬರುತ್ತೆ. ಅವರು ಎಷ್ಟು ಸರಬರಾಜು ಮಾಡ್ತಾರೋ ಅದರಲ್ಲೇ ಹಂಚಿಕೆಯನ್ನ ಮಾಡಬೇಕಾಗುತ್ತೆ. ಕರ್ನಾಟಕಕ್ಕೆ ಕಡಿಮೆ ಹಂಚಿಕೆ ಮಾಡ್ತಿರೋದ್ರಿಂದ ನಾವು ಕೂಡ ಇಲ್ಲಿ ಹಂಚಿಕೆ ಮಾಡೋದು ಕಷ್ಟ ಆಗ್ತಿದೆ. ಅದು ಗೃಹ ಬಳಕೆ ಆಗಿರ್ಬೋದು, ಆಟೋ ಗ್ಯಾಸ್ ಆಗಿರ್ಬೋದು, ವಾಣಿಜ್ಯ ಬಳಕೆಗಳಾಗಿರ್ಬಹುದು, ಇದೆಲ್ಲಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ಇದಕ್ಕೆ ನೇರವಾಗಿ ಕಾರಣ ಕೇಂದ್ರ ಸರ್ಕಾರ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾಗಿ ಎಷ್ಟು ರಾಜ್ಯಕ್ಕೆ, ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಿದ್ದಾರೆ ಅನ್ನುವಂತ ಅಂಕಿಅಂಶವನ್ನ ಮುನಿಯಪ್ಪ ಅವರು ಕೂಡ ರಿಲೀಸ್ ಮಾಡಿಲ್ಲ. ನೀವು ಹೇಳಿದಾಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರವೇ ಎಷ್ಟು ಹಂಚಿಕೆ ಆಗಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ರೆ ಯಾರಿಗೆ ಅನ್ಯಾಯ ಆಗ್ತಿದೆ, ಎಲ್ಲಿ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲದೆ ಹೋದ್ರೆ ಇದೊಂದು ರಾಜಕೀಯ ಆರೋಪವಾಗಿ ಅಷ್ಟೇ ಉಳ್ಕೊಳ್ಳುತ್ತೆ. ಆದ್ರೂ ಕೂಡ ಆ ರಾಜ್ಯವನ್ನ ಪ್ರತಿನಿಧಿಸುವಂತಹ ಕೇಂದ್ರದಲ್ಲಿರುವಂತಹ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಇವರಾದ್ರೂ ಕೂಡ ಅಂಕಿಅಂಶಗಳನ್ನ ಬಿಟ್ಟು ಯಾರು ಹೇಳ್ತಿರುವಂತದ್ದು ಸತ್ಯ, ಯಾರು ಹೇಳ್ತಿರುವಂತದ್ದು ಸುಳ್ಳು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಬೇಕಾಗುತ್ತೆ. ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಯಾರು ಏನೇ ರಾಜಕೀಯ ಮಾಡಲಿ, ಏನೇ ಮಾಡಲಿ, ಜನರಿಗಂತೂ ತೊಂದರೆ ಆಗ್ತಿರೋದು ನಿಜ. ಹೌದು, ಅದನ್ನು ಮಾತ್ರ ಅಲ್ಲಗಳೆಯೋಕ್ಕಾಗಲ್ಲ. ಆಟೋ ಚಾಲಕರು 6 ಗಂಟೆ 8 ಗಂಟೆ ಯಾಕೆ ಕ್ಯೂ ನಿಲ್ಲಬೇಕು? ಇವತ್ತು 39ನೇ ದಿನ, ಇವತ್ತು ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆ.